ಎಲ್ಲರಿಗೂ ನಮಸ್ಕಾರ. ನಿನ್ನೆ ತಾನೇ 2026 ದ್ವಿತೀಯ PUC ಫಲಿತಾಂಶ ಪ್ರಕಟಗೊಂಡಿದ್ದು, ಕೆಲವೊಂದಿಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದರೆ ಇನ್ನು ಕೆಲವೊಂದಿಷ್ಟು ಜನ ಫೇಲ್ ಆಗಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಈ ವಿಡಿಯೋವನ್ನು ಪಾಸ್ ಹಾಗೂ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ವಿಡಿಯೋ. ಮೊದಲನೇದಾಗಿ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋಣ. PUCಯಲ್ಲಿ ಅನುತ್ತೀರ್ಣ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನದೊಂದು ವಿನಂತಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಅನುತ್ತೀರ್ಣ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಆಗಿ ಹೋಗಿದ್ದರ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಟು ಮುಂದೇನು ಮಾಡಬೇಕು ಅಂತಕ್ಕಂಥದ್ರ ಕುರಿತಾಗಿ ಯೋಚನೆ ಮಾಡಿ ಮರಳಿ ಯತ್ನವ ಮಾಡು ಅಂತಕ್ಕಂಥ ರೀತಿಯಿಂದ. ನಿಮ್ಗೆ ಇನ್ನೊಂದು ಪರೀಕ್ಷೆ ಇದೆ, ಆ ಪರೀಕ್ಷೆಯನ್ನು ಕಟ್ಟಿ ಒಳ್ಳೆಯ ರೀತಿಯಿಂದ ಅಭ್ಯಾಸವನ್ನು ಮಾಡಿ ಉತ್ತೀರ್ಣ ಆಗಲಿಕ್ಕೆ ಪ್ರಯತ್ನವನ್ನು ಮಾಡಿ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಪ್ಡೇಟ್ಸ್ ಏನಪ್ಪ ಅಂತಂದರೆ, 2025 ಹೋದ ವರ್ಷ ಪರೀಕ್ಷೆ 1, 2, 3 ಪರೀಕ್ಷೆಗಳು ಇತ್ತು. ಈ ಸಲ 3 ಪರೀಕ್ಷೆಗಳು ಇರೋದಿಲ್ಲ. 3ನೇ ಪರೀಕ್ಷೆಗೆ ಇಲಾಖೆ ಕೊಟ್ಟಿದೆ, ಅಂದರೆ 3ನೇ ಪರೀಕ್ಷೆಯನ್ನು ರದ್ದುಪಡಿಸಲಾಗಿದೆ. ಆಲ್ರೆಡಿ ಒಂದು ಚಾನ್ಸನ್ನು ಈಗ ಕಳೆದುಕೊಂಡು ಬಿಟ್ಟಿದ್ದೀರಾ. ನಿಮಗೆ ಉಳಿದಿರ್ತಕ್ಕಂಥದ್ದು ಈ ಶೈಕ್ಷಣಿಕ ವರ್ಷದಲ್ಲಿ ಇನ್ನೂ ಒಂದೇ ಅವಕಾಶ. ಆ ಕಾರಣದಿಂದ ಆದಷ್ಟು ಬೇಗ ನೀವು ಏನು ಅಂತಂದ್ರೆ ಅಭ್ಯಾಸದೊಳಗಡೆ ನಿರತ ಆಗಿ. ಅದರ ಜೊತೆಗೆ ಅನುತ್ತೀರ್ಣ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಪಾಲಕರು ಹಾಗೂ ಪೋಷಕರಿಗೆ ನಂದೊಂದು ವಿನಂತಿ. ನೀನು ಫೇಲ್ ಆಗಿದೆಯಾ ಅಂತಕ್ಕಂಥ ರೀತಿಯಿಂದ ಆ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿರ್ತಕ್ಕಂಥ ಹಿಂಸೆಯನ್ನು ಕೊಡಲಿಕ್ಕೆ ಹೋಗಬೇಡಿ. ಮತ್ತೆ ಪರೀಕ್ಷೆಯನ್ನು ಕಟ್ಟಿಸಿ ಅವರು ಉತ್ತೀರ್ಣ ಆಗ್ತಕ್ಕಂಥ ರೀತಿಯೊಳಗಡೆ ಅವರಿಗೆ ಪ್ರೋತ್ಸಾಹವನ್ನು ಕೊಡಿ. ಅವರನ್ನು ಓದಲಿಕ್ಕೆ ಬಿಡಿ. ಕತೆ ಈಗ ಮುಗಿದೋಗಿದೆ. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನೂ ಉಪಯೋಗ ಇಲ್ಲ. ಹೀಗಾಗಿ ಆ ವಿದ್ಯಾರ್ಥಿಗಳಿಗೆ ಕಿರುಕುಳವನ್ನು ಕೊಡಲಾರ್ದು ಈ ಮುಂದಿನ ಚಾನ್ಸ್ ಒಳಗಡೆ ಅವ್ರು ಪಾಸ್ ಆಗ್ತಕ್ಕಂಥ ರೀತಿಯೊಳಗಡೆ ಅವ್ರಿಗೇನು ಅಂತಂದ್ರೆ ಪ್ರೋತ್ಸಾಹವನ್ನು ಕೊಡಿ. ಆಮೇಲೆ ನಿಮ್ಗೆ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನು ಅಂತಂದ್ರೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ಅಯ್ಯೋ ಸರ್ ನಾನು ಪಾಸ್ ಆಗಬೇಕಾಗಿತ್ತು ಆದರೆ ಫೇಲ್ ಅಂತ ಬಂದ್ಬಿಟ್ಟಿದೆ. ನಾನು ಪಾಸ್ ಆಗೇ ಆಗ್ತಿದ್ದೆ ಅಂತಕ್ಕಂಥ ಆತ್ಮವಿಶ್ವಾಸ ನಿಮ್ಗೇನಾದರೂ ಇದ್ದರೆ, ಹಂಗೆ ಎಲ್ಲರೂ ರಿವ್ಯಾಲ್ಯೂಯೇಷನ್ ಹಾಕ್ತಾರೆ, ರೀಕೌಂಟ್ ಹಾಕ್ತಾರೆ ಅಂತ ಹಾಕಕ್ಕೆ ಹೋಗಬೇಡಿ. ನೀನೇನು ಬರೆದಿದೀಯಾ, ನಾನು ಪಾಸ್ ಆಗಲೇಬೇಕಾಗಿತ್ತು ಅಂತಕ್ಕಂಥ ನಂಬಿಕೆ ಏನಾದರೂ ಇದ್ದರೆ ಮರು ಮೌಲ್ಯಮಾಪನಕ್ಕೆ ಹಾಕಲಿಕ್ಕೆ ಅವಕಾಶ ಇದೆ. ಅದರ ಜೊತೆಗೆ ಅಂಕಗಳ ಮರು ಎಣಿಕೆಗೂ ಕೂಡ ಅವಕಾಶ ಇದೆ. ಅಂಥದ್ದೇನಾದರೂ ಆತ್ಮವಿಶ್ವಾಸ ನಿಮಗಿದ್ದರೆ ನೀವು ಮರು ಮೌಲ್ಯಮಾಪನಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮಹಾವಿದ್ಯಾಲಯದ ಪ್ರಾಚಾರ್ಯರನ್ನು ಭೇಟಿಯಾಗಿ ಅದೇನು ಪ್ರೊಸೆಸ್ ಇದೆಯೋ ಅದನ್ನು ಆದಷ್ಟು ಬೇಗ ಮುಗಿಸಿ. ಇದ್ರ ಜೊತೆಗೆ ನಿಮ್ಗೆ ಇನ್ನೂ ಒಂದು ನಾನು ವಿಚಾರವನ್ನು ಹೇಳೋದು ಏನು ಅಂತಂದ್ರೆ, ಏನೋ 1 ಅಂಕ 2 ಅಂಕ ಇಷ್ಟರೊಳಗಡೆ ನಾನು ಫೇಲ್ ಆಗಿದ್ದೀನಿ ಅಂತಂದರೆ ಮಾತ್ರ ಏನು ಅಂತಂದ್ರೆ ಮರು ಮೌಲ್ಯಮಾಪನಕ್ಕೆ ಹಾಕಿ. ಭಾಳಷ್ಟು 10 ಮಾರ್ಕ್ಸು 20 ಮಾರ್ಕ್ಸು ಹಿಂಗೆಲ್ಲ ಡಿಫ್ರೆನ್ಸ್ ಇದ್ದರೆ ಪಾಸ್ ಆಗ್ತಕ್ಕಂಥ ಚಾನ್ಸಸ್ ಕಡಿಮೆ. ಯಾಕಂದ್ರೆ ಮೌಲ್ಯಮಾಪನದಲ್ಲಿ ಆ ಪ್ರಮಾಣದೊಳಗಡೆ ದೋಷವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೀವೇನಾದರೂ ಪಾಸ್ ಆಗಲೇಬೇಕಾಗಿತ್ತು, ನಾನು ಆಗ್ತಾ ಇದ್ದೆ ಅಂತಕ್ಕಂಥ ಆತ್ಮವಿಶ್ವಾಸ ನಿಮಗಿದ್ದರೆ ಮರು ಮೌಲ್ಯಮಾಪನ ಮರು ಎಣಿಕೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇವತ್ತಿನಿಂದ 15ನೇ ತಾರೀಕಿನವರೆಗೂ ಅದಕ್ಕೆ ಅವಕಾಶ ಇದೆ ಅಂತ ಕಾಣಿಸುತ್ತೆ. ಅದನ್ನು ಮಾಡ್ಕೊಳ್ಳಿ. ಇನ್ನು ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲರಿಗೂ ಕೂಡ ಆರ್ಥಿಕವಾಗಿರ್ತಕ್ಕಂಥ ಅಭಿನಂದನೆಗಳು. ಆಮೇಲೆ ಪಾಸ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಲ್ಲಿ ಕೆಲವೊಂದಿಷ್ಟು ಜನ 100ಕ್ಕೆ 100, 99, 98 ಅಂಕಗಳನ್ನು ಪಡ್ಕೊಂಡಿರ್ತಾರೆ.
ಆ ವಿದ್ಯಾರ್ಥಿಗಳಿಗೆಲ್ಲ ಒಂದು ಆಸೆ ಇರುತ್ತೆ, ಏನಪ್ಪ ಅಂತಂದ್ರೆ ನಮ್ಮ ಉತ್ತರ ಪತ್ರಿಕೆಯನ್ನು ನಾವು ನೋಡಬೇಕು, ಈ ಥರ ತೋರಿಸ್ಬೇಕು, ನನಗೆ 100 ಅಂಕ ಹೆಂಗೆ ಬಂತು, 99 ಹೆಂಗೆ ಬಂತು ಅಂತಕ್ಕಂಥ ಆಸೆ ಇರುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ತಮ್ಮ ಉತ್ತರ ಪತ್ರಿಕೆಯ ಜೆರಾಕ್ಸ್ ಕಾಪಿಯನ್ನು ತರಿಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ 19ನೇ ತಾರೀಕಿನವರೆಗೂ ಅವಕಾಶ ಇದೆ ಅಂತ ಕಾಣಿಸುತ್ತೆ. ಅಂಥ ಆಸಕ್ತಿ ಇರತಕ್ಕಂಥ ವಿದ್ಯಾರ್ಥಿಗಳು ಇಲಾಖೆ ಅದಕ್ಕೆ ನಿಗದಿತವಾಗಿರ್ತಕ್ಕಂಥ ಮೊತ್ತವನ್ನು ನಿಗದಿಪಡಿಸಿರ್ತಾರೆ. ಆ ಮೊತ್ತವನ್ನು ಪಾವತಿ ಮಾಡಿ ನಿಮ್ಮ ಉತ್ತರ ಪತ್ರಿಕೆಯನ್ನು ನೀವು ಪಡ್ಕೋಬೋದು. PUC ಹೇಗೋ ಉತ್ತೀರ್ಣ ಆಗಿಬಿಟ್ಟಿದ್ದೀರಾ, ಇನ್ನು ಮುಂದಿಂದ ಏನು ಅಂತ ಭಾಳಷ್ಟು ಗೊಂದಲವನ್ನು ಮಾಡ್ಕೋಬೇಡಿ. ನಿಮಗೆ ಅದರಲ್ಲಿ ಆಸಕ್ತಿ ಇದೆಯೋ, ನಿಮ್ಗೆ ಏನು ಓದಬೇಕು ಅಂತಕ್ಕಂಥ ಇಚ್ಛೆ ಇದೆಯೋ, ಸರಿಯಾದಂಥ ರೀತಿಯೊಳಗಡೆ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾರೋ ನಮ್ಮ ಒಂದಿಬ್ಬರು ಫ್ರೆಂಡ್ಸ್ ಅದನ್ನು ಮಾಡಿಬಿಟ್ರು, ನಾನು ಅದನ್ನೇ ಮಾಡ್ತೀನಿ, ಅವರೆಲ್ಲ ಈ ಕಾಲೇಜಿಗೆ ಸೇರಿಬಿಟ್ರು, ನಾನು ಅದೇ ಕಾಲೇಜಿಗೆ ಸೇರ್ತೀನಿ, ಆ ರೀತಿ ಎಲ್ಲ ಮನಸ್ಸಿನೊಳಗಡೆ ಇಟ್ಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಭವಿಷ್ಯದ ನಿರ್ಮಾತೃಗಳು ನೀವೇ. ನಿಮಗೇನು ಸರಿ ಅನಿಸುತ್ತೋ, ಏನು ಮಾಡಬೇಕನ್ನಿಸುತ್ತೋ, ಯಾವುದ್ರೊಳಗಡೆ ನಿಮ್ಗೆ ಆಸಕ್ತಿ ಇದೆಯೋ ಆ ಒಂದು ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ಶೈಕ್ಷಣಿಕ ಈ ಒಂದು ಜರ್ನಿ ಒಳಗಡೆ ಏನು ಅಂತಂದ್ರೆ ಮುಂದುವರಿಯಿರಿ. ಆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಅನುತ್ತೀರ್ಣ ಆಗಿರತಕ್ಕಂಥ ವಿದ್ಯಾರ್ಥಿಗಳು ಸಹಿತ ಪರೀಕ್ಷೆ 2 ಕಟ್ಟಿ ಒಳ್ಳೆಯ ರೀತಿಯಿಂದ ಅಧ್ಯಯನದೊಳಗಡೆ ನಿರತವಾಗಿ ತಾವು ಕೂಡ ಏನು ಅಂತಂದ್ರೆ ಮುಂದಿನ ದಿನಮಾನದಲ್ಲಿ ಅಂದ್ರೆ ಈ 2ನೇ ಚಾನ್ಸ್ ಒಳಗಡೆ ಉತ್ತೀರ್ಣ ಆಗಿ ತಾವು ಕೂಡ ತಮ್ಮ ಮುಂದಿನ ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.